ವಂಶವೃಕ್ಷ ರಚನೆ ಆಯ್ತಲ್ಲ. ಈಗ ಒಂದನೇ ತಲೆಮಾರಲ್ಲಿ ಯಾರ್ಯಾರು ಇದ್ದಾರೆ ಹೇಳಮ್ಮ? ಅಜ್ಜ ಅಜ್ಜಿ. ಎರಡನೇ ತಲೆಮಾರಲ್ಲಿ ಎಷ್ಟು ಜನ ಇದ್ದಾರೆ? ಹಾಂ, ಯಾರ್ಯಾರು ಅವರು? ವೆರಿ ಗುಡ್. ಮೂರನೇ ತಲೆಮಾರಲ್ಲಿ? ಓಕೆ, ವರ್ಧನ್ ಏನಾಗ್ತಾನ? ಹಾಂ, ಪ್ರಿಯಾಂಕಾ ಏನು ನೀನಾ? ಗುಡ್. ಆಕಾಶ? ಹಾಂ, ಇವನು ಯಾರು? ಭೂಮಿಕಾ? ಹಾಂ, ಬೋ ಮಾಡಿ ನೋಡಿ, ಬೂ ಮಾಡೋದು. ಓಕೆ, ಅರ್ಥ ಆಯ್ತಾ ನಿನಗೆ ಇದನ್ನು ರಚನೆ ಮಾಡೋದು? ಗುಡ್, ವೆರಿ ಗುಡ್, ಚೆನ್ನಾಗಿ ಮಾಡಿದ್ವಿ. ಯಾರು ಫಸ್ಟ್ ಹುಟ್ಟ್ಯಾರ ಅವ್ರದ್ದ ಬರ್ದೆ, ಹೌದಲ್ಲ? ಹಂಗಾದ್ರೆ ಹನುಮಂತಪ್ಪ ಅಂಬಮ್ಮ ಏನಾಗ್ತಾರೆ ಅವರಿಬ್ರು ಏನಾಗ್ತಾರೆ? ಅವ್ರ ಸಂಬಂಧ ಏನು? ವೆರಿ ಗುಡ್. ರವಿ ಸುನೀತಾ? ಗುಡ್, ವೆರಿ ಗುಡ್. ಲಕ್ಷ್ಮವ್ವ? ಅಜ್ಜ ಅಜ್ಜಿ ಅವರು ಆದ್ರ ಗಂಡ ಏನು, ಹೌದಲ್ಲ ಇಬ್ರು? ಓಕೆ, ಒಂದನೇ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು. ಗುಡ್, ವೆರಿ ಗುಡ್, ಸೂಪರ್. ಹ್ಞೂ, ಸ್ವಾತಿನ ಮಾಡ್ತಾ ಇದ್ದಾಳು ಮೂರನೇ ತಲೆಮಾರು ಮಾಡು. ಓಕೆ, ಮೂರು ತಲೆಮಾರಲ್ಲಿ ಎಷ್ಟು ಜನ ಅದಾರ ಅಮೃತ ನಿಮ್ಮ ಮನೆಗೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಟೋಟಲ್? 7 ಜನ ಅಷ್ಟೇ. ಮೂರು ತಲೆಮಾರು ಸೇರಿ 3 ತಲೆಮಾರು ಸೇರಿ 9 ಜನ ಅಷ್ಟೇನಾ? ನಿಮ್ಮದು 3 ತಲೆಮಾರು ಸೇರಿ ಎಷ್ಟಿದಾರಮ್ಮ? ಎಷ್ಟು ಜನ ಟೋಟಲ್? 3 ತಲೆಮಾರು ಸೇರಿ 10. 3 ತಲೆಮಾರು ಸೇರಿ ನೀವು ಎಷ್ಟು ಜನ ಇದ್ದೀರಿ? ಅಬ್ಬಬ್ಬಬ್ಬ. ಹಾಂ ಹಾಂ, 12 ಜನ ಇದ್ದೀರಾ? ಓಕೆ, ಗುಡ್. ಹ್ಞೂ, ನಿಮ್ದು ಎಷ್ಟು ಜನ ಇದ್ದೀರಿ? ಅಲ್ಲ, ಟೋಟಲ್ ಎಷ್ಟು ಜನ ಇದ್ದೀರಿ ನೀವು 3 ತಲೆಮಾರಿಂದ? 9 ಜನ. ಹಾಂ, ನೀನು ತೋರಿಸಿದ್ದು. ಓಕೆ, ಹಾಂ, 3 ತಲೆಮಾರಿನಾಗ ಎಷ್ಟು ಜನ ಇದ್ದೀರಿ ಚಂದ್ರಕಲಾ? 11 ಜನ. 5 ಜನ ಏನದು? 5 ಜನ ಯಾರು? ಗಂಡು ಮಕ್ಕಳು. 6 ಜನ ಅದಕ್ಕೆ ಏನಾಕಿ? 5ಕ್ಕೆ ಏನಾಕಿ ಅಲ್ಲಿ ಅದಕ್ಕೆ? ಹಾಂ, 6ಕ್ಕೆ ವೃತ್ತ. ಓಕೆ, ಗುಡ್. ಹಾಂ, ನಿಮ್ಮ ಮನ್ಯಾಗ ಟೋಟಲ್ ಎಷ್ಟು ಜನ ಅದಾರ ಸುಷ್ಮಿತಾ? ಹಾಂ, ಎಲ್ಲ ಸೇರಿ 3 ತಲೆಮಾರು ಸೇರಿ ಎಷ್ಟದಾರ ಎಣಿಸಿ ಹೇಳು ಹಂಗಾದ್ರೆ. ಹಾಂ, ನಿಮ್ಮ ಮನೆಗೆ ವಂಶವೃಕ್ಷ ರಚನೆ ಮಾಡಿಲ್ಲ ಅಕ್ಷತಾ? ಒಟ್ಟು ಎಷ್ಟು ಜನ ಇದ್ದೀರಿ? 7 ಜನ. 3 ತಲೆಮಾರಿಂದ ಅಜ್ಜ ಅಜ್ಜಿ. ಹಾಂ, ತೋರಿಸಿ ವಂಶವೃಕ್ಷ ಎಷ್ಟು ಜನ ಇದ್ದೀರಿ ಟೋಟಲ್ ಪ್ರಿಯಾಂಕಾ? 10. 3 ತಲೆಮಾರಿಂದ. ಹಾಂ, ತೋರಿಸು. ಹಂಗೆ ಬರೆಯೋದು. ಇನ್ನು ನೀಟ್ ಮಾಡಬೇಕು, ನೀಟಾಗಿ ಪೇಪರ್ನಾಗ ನೀವಿಬ್ಬರು ಹಾಕ್ಕೊಂಬರ್ಬೇಕು. ಅವರೆಲ್ಲರೂ ಹಾಕ್ಯಾರ. ಎಷ್ಟು ಜನ ಇದ್ದೀರಿ ಟೋಟಲ್ 3 ತಲೆಮಾರಿಂದ? ಹಾಂ, ನಿಮ್ಮ ಮನೆಗೆ ಎಷ್ಟು ಜನ 3 ತಲೆಮಾರಿಂದ ಜಕ್ಕಿರ? ಹಾಂ, ಗುಡ್. ವಂಶವೃಕ್ಷ ರಚನೆ ಮಾಡೋದಾಗಿರ್ಬೋದು, 1ನೇ ತಲೆಮಾರು 2ನೇ ತಲೆಮಾರು ಹೇಗೆ ಹಾಕಬೇಕು, ಮತ್ತು ಯಾವ ಯಾವ ಸಂಬಂಧಗಳು ನಮಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದಿವೆ, ಮತ್ತು ಗಂಡಿಗೆ ಯಾವುದು ಹೆಣ್ಣಿಗೆ ಯಾವುದು ಹಾಕ್ಬೇಕಂತ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು? ವಂಶವೃಕ್ಷ ರಚನೆ ಮತ್ತು ಕುಟುಂಬದಲ್ಲಿ ಯಾವ ರೀತಿಯ ಸಂಬಂಧಗಳು ಇದ್ದೇವೆ ಅನ್ನೋದು ಗೊತ್ತಾಯ್ತಲ್ಲ? ಗುಡ್, ವೆರಿ ಗುಡ್. ಡನ್. ಎಲ್ಲರೂ ಇದನ್ನು ಒಂದು ವೈಟ್ ಶೀಟಲ್ಲಿ ಬರ್ಕೊಂಡು ನೀಟಾಗಿ ಹಾಕ್ಕೊಂಬರ್ಬೇಕು. ಓಕೆನಾ? ಸೂಪರ್, ನೈಸ್.